ಎಲ್ಲರಿಗೂ ನಮಸ್ಕಾರ. ಇದು ಯಾವ ಸೊಪ್ಪಂತ ಗೊತ್ತಾಯ್ತಾ? ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ ಭಾಗದಲ್ಲೆಲ್ಲ ನಮ್ಮ ಮನೆ ಅಂಗಳದಲ್ಲಿ, ತೋಟದಲ್ಲಿ ಏನು ಆರೈಕೆ ಮಾಡದೇ ಇದ್ರೂ ಬೆಳೆದುಕೊಳ್ಳುವಂತಹ ಕಾಕಿ ಸೊಪ್ಪು. ಇದರ ಆರೋಗ್ಯಕರ ಹಸಿರಾದ ತಂಬುಳಿಯನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಇದನ್ನು ಮಾಡಲಿಕ್ಕೆ 2 ಅಥವಾ 1 ಚಮಚ ತುಪ್ಪಕ್ಕೆ 2 ಹಸಿಮೆಣಸು ಹಾಗೆ 1 ಮುಷ್ಟಿಯಷ್ಟು ಕಾಕಿ ಸೊಪ್ಪನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಕೊನೆಯಲ್ಲಿ ಅರ್ಧ ಅಥವಾ 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ತಕ್ಷಣ ಹುರ್ಕೊಂಡು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಸ್ವಲ್ಪ ಅಂದರೆ ಒಂದು 1/2 ಮುಷ್ಟಿಯಷ್ಟು ಕಾಯಿ ತುರಿ, ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ಅರ್ಕೊಳ್ಬಹುದು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಅರ್ಕೊಳ್ಳಿ. ನೀರು ನಿಮಗೆ ಬೇಕಾಗುವ ಕನ್ಸಿಸ್ಟೆನ್ಸಿಯಷ್ಟು ಹಾಕ್ಕೊಳ್ಬಹುದು. ಈ ಥರ ಹಸಿರಾದ ತಂಬುಳಿಗಳಲ್ಲಿ ನೀವು ಯಾವ ಬಗೆಯ ತಂಬುಳಿ ಮಾಡ್ತೀರಾ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಉದಾಹರಣೆ ಕೊಡೋದಾದರೆ ಒಂದೆಲ್ಗ, ದೊಡ್ಡ ಪತ್ರೆ, ಎಲ್ಲೂರಿ ಸೊಪ್ಪು, ವಿಟಮಿನ್ ಸೊಪ್ಪು, ಪುದೀನ ಸೊಪ್ಪು ಇತ್ಯಾದಿ. ಧನ್ಯವಾದಗಳು.